ರಾಜಣ್ಣ ಅವರು ಹೇಳಿದ್ರು ಇವತ್ತು ಕೂಡ ಸುರ್ಜೇವಾಲ ಅವ್ರ ಹತ್ರ ಮಾತಾಡ್ತೀವಿ ನಾವು DCM ಬಗ್ಗೆ ಅಂತಂದು. ನೀವು ಕೂಡ ಇದೇ ಒತ್ತಡ ಆಗ್ತೀರಾ ಸರ್ ಬೇಡ ಅಂತಂದೆ? ನಾವು ಒತ್ತಡ ಏನು ಹಾಕಲ್ಲ. ನಮ್ಮ ಸುರ್ಜೇವಾಲ ಸಾಹೇಬ್ರಿಗೆಲ್ಲ ಗೊತ್ತಿದೆ ನಮ್ಮ ಸಂಘಟನೆ ಏನು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬ್ರ ಸಂಘಟನೆ ಏನು ಎಲ್ಲದೂ ಮಾಹಿತಿ ಅವ್ರದ್ದು ಗೊತ್ತಿದೆ. ಇವ್ರು ಯಾರೋ ಒಂದು 3-4 ಜನ ಮಾತಾಡಿ ಇದನ್ನು ಕೇಳ್ತಾನೆ ಚೇಂಜ್ ಮಾಡೋಕ್ಕಾಗಲ್ಲ. ಹಂಗೆ ಮಾಡೋದಾದರೆ ಅದಕ್ಕೆ ಸಮಯ ಬರಲಿ, ಮಾತಾಡ್ತೀನಿ. ಮೀಟಿಂಗ್ ಇದೆ, ಅದಕ್ಕೆ ಮೀಟಿಂಗೇ ಹೊರಟಿದ್ದೀನಿ. ಮೀಟಿಂಗ್ ಇದೆ, ಈಗ ನಾನು ಅದೇ ಮೀಟಿಂಗ್ ಹೋಗ್ತಾ ಇದ್ದೀನಿ. ವಿಚಾರ ಪ್ರಸ್ತಾಪ ಅಂದರೆ ಗೊತ್ತಾಗಿಲ್ಲ, ಮೀಟಿಂಗಲ್ಲಿ ಗೊತ್ತಾಗಿಲ್ಲ. ಈಗ ನಿಮಗೂ ಗೊತ್ತಿದೆ, ನಾನು ಈ TV ಮುಂದೆ ಮಾಧ್ಯಮಗಳ ಮುಂದೆ ಹೇಳ್ಕೊಳ್ತಾ ಇದ್ದೆ. ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಷಯಗಳು ಬಂದಾಗ ನಾವು DK ಶಿವಕುಮಾರ್ ಸಾಹೇಬ್ರ ಪರವಾಗಿ ನಿಂತ್ಕೊಂಡು ಮಾತಾಡಿದ್ದೆ. ಯಾವಾಗ ನಮ್ಮ DK ಶಿವಕುಮಾರ್ ಸಾಹೇಬ್ರು ಮನವಿ ಮಾಡಿದ್ರು ಅವತ್ತಿಂದ ನಾವು ಮಾಧ್ಯಮದವ್ರಿಗೆ ಸ್ನೇಹಿತರು ನಿಮ್ಮಲ್ಲೇ ಮನವಿ ಮಾಡಿದೆ, ಯಾವುದೇ ಕಾರಣಕ್ಕೂ ಬೇಡ, ನಾವು ಚೆನ್ನಾಗಿ ಹೋಗ್ತಾಯಿದ್ವಿ, ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ, ಹೋಗೋದು ಬೇಡ. ಹೇಗೇನು ಮತ್ತು ಇವರು ಹಿರಿಯರು ಹಿಂಗೆ ಮಾತಾಡ್ತಾರೆ ಅಂದರೆ ತಪ್ಪಾಗ್ತದೆ. ನಾವು ಸಹ DK ಶಿವಕುಮಾರ್ ಸಾಹೇಬ್ರ ಪರವಾಗಿ ನಿಂತ್ಕೊಳ್ಳೇಬೇಕಾಗ್ತದೆ. ಅದನ್ನು ಬಿಟ್ಕೊಡೋ ಮಾತೇ ಇಲ್ಲ. ಯಾವುದೇ ಕಾರಣಕ್ಕೂ 3 DCM ಮುದ್ದೆ ಬೇಡ. ಅಲ್ಲ, ಇದೇ ಮೀಟಿಂಗ್ ಇದೆ, ಚರ್ಚೆ ಬಂದರೆ ಮಾಡ್ತೀನಿ. ಸುರ್ಜೇವಾಲ ಸಾಹೇಬ್ರು ಟೈಮ್ ಕೊಟ್ಟರೆ ಅದನ್ನು ವಿಷಯನ ಚರ್ಚೆ ಮಾಡ್ತೀನಿ. ಸಂಘಟನೆ ಶಕ್ತಿ ಏನಿದೆ, ಏನು ನಡೀತಾ ಇದೆ ರಾಜ್ಯದಲ್ಲಿ ಅನ್ನೋದು ಮಾತಾಡ್ತೀನಿ. ಏನು ಮೀಟಿಂಗ್ ಸರ್ ಇವಾಗ? MP ಚುನಾವಣೆ ಪೂರ್ವಭಾವಿ ಸಭೆ. ಇಲ್ಲ, ಚರ್ಚೆ ನಾವು ಅವತ್ತು ಹೇಳಿದಾಗಿಂದ ಚರ್ಚೆ ಮಾಡಿಲ್ಲ, ಯಾವ ವಿಷಯನೂ ಚರ್ಚೆ ಆಗಿಲ್ಲ. ಈಗ ಅನುದಾನ ಕೊಡ್ತಾ ಇದ್ದಾರೆ, ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡಬೇಕು, MP ಚುನಾವಣೆ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೋಬೇಕು ಅನ್ನೋ ಕಡೆ ನಮ್ಮೆಲ್ಲ ಗಮನ ಇದೆ ಹೊರತುಪಡಿಸಿದ್ರೆ ಈಗ ತಾನೇ ಅದು ಇನ್ನೂ ಹೊಸ ಚರ್ಚೆ ಅವರೇ ಬಿಟ್ಟಿದ್ದಾರೆ ಹಿರಿಯರು. ಅವ್ರ ಹತ್ರನೇ ಇವತ್ತು ಮೀಟಿಂಗಲ್ಲಿ ಮಾತಾಡ್ತೀವಿ. ನೋಡಿ, ಮಾತಾಡಬೇಡ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡೋಣ ಏನೇನು ಬೆಳವಣಿಗೆ ಆಗ್ತದೆ ನೋಡಿ ಮಾತಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.